Hi everybody. If you want to have something, otherwise if you want to buy something what we want, otherwise if you want to understand anything in any situation, how we would expect, we can expect or we would think about it could be so better, it could be branded. If it is very simple, I can attend like that. ಅಂದರೆ ನಾವು ಏನಾದರೂ ಪಡ್ಕೊಳ್ಳಿಕ್ಕೆ ಅಟೆಂಡ್ ಮಾಡಲಿಕ್ಕೆ ಹೋದಾಗ ನಾವು ಯಾವಾಗಲೂ ಕೂಡ ಯಾವುದು ನಮ್ಮ ಚಾಯ್ಸ್ ಆಗಿರ್ತದೆ ಅಂತಂದರೆ ಸಿಂಪಲ್ ಆಗಿದ್ರೆ ಮಾಡ್ತಿದ್ದೆ, ಬ್ರ್ಯಾಂಡೆಡ್ ಆಗಿದ್ರೆ ಬೇಕು ನಮಗೆ, ಅಥವಾ ಅದು ನನಗೆ ಅರ್ಥ ಆಗೋ ಹಾಗಿದ್ರೆ ಚೀಪೆಸ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂತೀವಿ. ಯಾಕೆಂದರೆ ಡಿಪೆಂಡ್ಸ್ ಅಪಾನ್ ದಿಯರ್ ಕ್ವಾಲಿಟಿ ಆ್ಯಂಡ್ ಕ್ಯಾರೆಕ್ಟರ್ ಆ್ಯಂಡ್ ಬ್ರ್ಯಾಂಡ್ ಆ್ಯಂಡ್ ಫೆಸಿಲಿಟೀಸ್, ಹೌ ಇಟ್ ಈಸ್ ಫೆಮಿಲಿಯರ್ ಟು ಅಸ್, ಇವೆಲ್ಲವನ್ನು ಗಮನಿಸ್ತೀವಿ. ಯಾಕೆ ಬೇಕು ಅಂತಂದರೆ ನಾವು ಯಾವುದೋ ಥರದನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅದರ ಕ್ವಾಲಿಟೀಸ್ ಆಗಿರ್ತದೆ, ಫ್ಯೂಚರ್ ಆಗಿರ್ತದೆ, ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ತದೆ ಕಂಪೇರ್ ಟು ಅದರ್. ಸೊ ಬನ್ನಿ, ಇವತ್ತು ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಹೊರಟ್ರೆ ಯಾವುದ್ಯಾವುದನ್ನು ಹೇಗೆಲ್ಲ ಏನನ್ನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಂತ ಚಾಪ್ಟರ್ ಏನಿದು ಅಂದರೆ, ಇನ್ ಟುಡೇಸ್ ಲರ್ನಿಂಗ್ ಇಂಗ್ಲೀಷ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಬ್ಜೆಕ್ಟಿವನ್ನು ಫಾರ್ ಬಿಗಿನರ್ಸ್ಗೆ. ಒನ್ಸ್ ಅಗೇನ್ ಐ ಹ್ಯಾವ್ ಟು ರಿಮೈಂಡ್, ಇಟ್ ಈಸ್ ಓನ್ಲಿ ಫಾರ್ ಬಿಗಿನರ್ಸ್ಗೆ ಯಾಕೆ ನಾವು ಕಾನ್ಸೆಪ್ಟನ್ನು ಕ್ಲಾರಿಫೈ ಆಗಿ ನಿರೂಪಿಸ್ಬೇಕು ಅಂತಂದರೆ, ಫಸ್ಟ್ ಸ್ಟೇಜ್ ಅಂತ ಆಲ್ರೆಡಿ ಗೊತ್ತಿದೆ ಅಲ್ವಾ. ಆಲ್ರೆಡಿ ಯು ಹ್ಯಾವ್ ನೋನ್ ಅಬೌಟ್ ನೌನ್, ಪ್ರೊನೌನ್, ಅಫ್ಕೋರ್ಸ್ ವರ್ಬ್ಸ್ ಆಲ್ಸೋ. ಸೊ ನಾವು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಪೀಚ್ ಈಸ್ adjective. ಏನಾಗಂದ್ರೆ adjective is, as it defines, is a word using to add something extra meaning to the noun or a pronoun or another describing word. ಅಂದರೆ ಅಬ್ಜೆಕ್ಟಿವ್ ಅಂತಕ್ಕಂಥದ್ದು ಏನು ಮಾಡ್ತದೆ, ಈಸ್ ಆಲ್ಸೋ ವರ್ಡ್ ಫಾರ್ ವಾಟ್ ರೀಸನ್ ವಿ ಆರ್ ಯೂಸಿಂಗ್ ಟು ಆ್ಯಡ್ ಸಮಥಿಂಗ್ ಎಕ್ಸ್ಟ್ರಾ. ಏನಕ್ಕೆ ಅಂದರೆ ಯಾವುದಾದ್ರೂ ಒಂದು ನೌನ್ಗೆ, ನೇಮಿಂಗ್ ವರ್ಡ್ಗೆ, ಅಥವಾ ಇನ್ಸ್ಟೆಡ್ ಬಟ್ ಪ್ರೊನೌನ್ಗೆ, ಅಥವಾ ಅನದರ್ ವರ್ಡ್, ಅನದರ್ ಅಬ್ಜೆಕ್ಟಿವ್ಗೆ ಮತ್ತೊಂದು ಡಿಸ್ಕ್ರೈಬಿಂಗ್ ವರ್ಡ್ ಏನು ಕರಿತೀವೋ ಅದರದು, ಅಥವಾ ನಾಮಪದಕ್ಕೆ ಅಥವಾ ಸರ್ವನಾಮ ಪದ ಹೇಗಿದೆ ಅನ್ನೋದರ ಇನ್ನೊಂದಷ್ಟು ಅದಕ್ಕೆ ಬಣ್ಣ ಹಚ್ಚಿ ಅಥವಾ ಅದನ್ನು ಹೊಗಳುವಂಥ ಕೆಲಸವನ್ನು, ವರ್ಣಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಬಳಸುವಂಥ ಎಲ್ಲ ವರ್ಡ್ಸನ್ನು ನಾವೇನಾದ್ರು ಕರಿತೀವಿ, ಅಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇನ್ನು ಮುಂದುವರೆದು ಹೇಳೋದಾದರೆ ಇದು ಏನೇನೆಲ್ಲವನ್ನು ಮಾಡ್ತದೆ ಈ ಅಬ್ಜೆಕ್ಟಿವ್ ಅಂದರೆ, ಇಟ್ ಡಿಸ್ಕ್ರೈಬ್ಸ್ ದ ಕಲರ್, ಕ್ಯಾರೆಕ್ಟರ್, ಟೇಸ್ಟ್, ಬಿಹೇವಿಯರ್, ಕ್ವಾಲಿಟಿ, ಕ್ವಾಂಟಿಟಿ, ಡಿಸೈನ್, ಶೇಪ್, ಸೈಜ್ ಆರ್ ಸಮಥಿಂಗ್ ಲೈಕ್ ಅದರ್ ಥಿಂಗ್ಸ್ ಆಫ್ ಎ ನೌನ್ ಆರ್ ಪ್ರೊನೌನ್. ಇಟ್ ಮೀನ್ಸ್, ಇನ್ ಸಿಂಪಲ್ ವರ್ಡ್ಸ್, ಇಟ್ ಕ್ವಾಲಿಫೈಸ್ ಎ ನೌನ್ ಆರ್ ಪ್ರೊನೌನ್. ಅಂದರೆ ಏನು ಅಂದರೆ, ಯಾವುದೋ ಒಂದು ನೌನ್ ಬಗ್ಗೆ ಆಗಿರ್ಬೋದು, ಪ್ರೊನೌನ್ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೊಂದು ಅಬ್ಜೆಕ್ಟಿವ್ ಬಗ್ಗೆ ಆಗಿರ್ಬೋದು. ಅಬ್ಜೆಕ್ಟಿವ್ ಏನು ಮಾಡ್ತವೆ ಅಂತಂದರೆ ಡಿಸ್ಕ್ರೈಬ್ ಮಾಡ್ತವೆ. ಡಿಸ್ಕ್ರೈಬ್ ಮಾಡೋದಂದ್ರೆ ಏನು, ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಅದ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅದರ ಕ್ವಾಲಿಟಿ, ಅದರ ಗುಣ ವಿಶೇಷತೆಯನ್ನು, ಅದರ ಸ್ಪೆಷಾಲಿಟಿಗಳನ್ನು ಹೇಳ್ಕೊಡುವಂಥದ್ದು. ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಇರತಕ್ಕಂಥ ಎಕ್ಸಾಕ್ಟ್ ಪೊಸಿಷನನ್ನು ಹೇಳ್ಕೊಡುವಂಥದ್ದು. ಏನೇನೆಲ್ಲವನ್ನು ಡಿಸ್ಕ್ರೈಬ್ ಮಾಡ್ತದೆ ಒಂದು ಅಬ್ಜೆಕ್ಟಿವ್ ಅಂತಂದರೆ, ಇಟ್ ಕುಡ್ ಬಿ ಡಿಸ್ಕ್ರೈಬಿಂಗ್ ಕಲರ್, ಅದರ ಬಣ್ಣ, ಲೈಕ್ ವೈಟ್, ಗ್ರೀನ್, ಬ್ಲ್ಯಾಕ್, ಬ್ರೌನ್, ಇವೆಲ್ಲವನ್ನು ನಾವು ಬಳಸ್ತೀವಿ. ನೆಕ್ಸ್ಟು ಕ್ಯಾರೆಕ್ಟರ್ನ ಹೇಳುವಂಥದ್ದು, ಈಸ್ ಎ ಗುಡ್ ಬಾಯ್ ಆರ್ ಬ್ಯಾಡ್ ಬಾಯ್ ಅಂತ ಕರಿತೀವಲ್ಲ ಹಾಗೆ. ಮತ್ತು ಲೀನ್, ಸ್ಟ್ರಾಂಗ್, ಸ್ಮೂತ್ ಎಲ್ಲವನ್ನು ಬಳಸ್ತೇವೆ. ಹಾಗೆ ಟೇಸ್ಟ್, ಇಸ್ ಇಟ್ ಬಿಟರ್, ಇಸ್ ಇಟ್ ಸ್ವೀಟ್, ಅಂದರೆ ನೇಮ್ ಆಫ್ ದ ಸ್ವೀಟ್ಗಳೇನಿದೆಯೋ ಅವೆಲ್ಲವನ್ನು ನಾವು ಅಬ್ಜೆಕ್ಟಿವ್ ಆಗಿ ಕೂಡ ಅಂದರೆ ಇನ್ನೊಂದನ್ನು ಕ್ವಾಲಿಫೈ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಆಮೇಲೆ ಇಸ್ ಇಟ್ ಒಬಿಡಿಯಂಟ್ ಆರ್ ರೂಡ್, ಇಂಥ ಪದಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಕ್ವಾಲಿಟಿಯನ್ನು ಹೇಳುವಂಥದ್ದು, ಕ್ವಾಲಿಟೇಟಿವ್ ಆಗಿದೆಯಾ, ಅದು ಹೆಚ್ಚು ದಿನ ಬಳಕೆ ಬರುವಂಥದ್ದು ಇದೆಯಾ, ಅಂದರೆ ಅದರ ಗುಣವನ್ನು ಹೇಳ್ತಕ್ಕಂಥದ್ದು ಹೇಗಿದೆ ಅಂತ. ಹಾಗೆ ಕ್ವಾಂಟಿಟಿ ನೋಡಿ, ಇದು ಕ್ವಾಲಿಟಿ ಅಲ್ಲದೆ ಕ್ವಾಂಟಿಟಿಯನ್ನು ಹೇಳುತ್ತಾ. ಕ್ವಾಂಟಿಟಿ ಅಂದರೆ ನಾವು ಇಟ್ ಶೋಸ್ ದ ನಂಬರ್ ಆರ್ ಇಟ್ಸ್ ಮೆಜರ್ಮೆಂಟ್, ಅದರ ಇದು ಅದರ ಪರಿಮಾಣವನ್ನು, ಪ್ರಮಾಣವನ್ನು ಹೇಳುವಂಥದ್ದು. ಅದು ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ ಅದನ್ನು ಹೇಳ್ಕೊಡುವಂಥದ್ದು. ಕ್ವಾಂಟಿಟಿ ಅಂದರೆ ಎಷ್ಟು ನಂಬರ್ಲಿದೆ, 2 ಇದೆಯಾ 3 ಇದೆಯಾ ಅಂತೇಳಿ. ನೆಕ್ಸ್ಟು ಡಿಸೈನ್, ಅದರ ವಿನ್ಯಾಸ ಹೇಗಿದೆ ಅನ್ನೋದನ್ನು ಹೇಳ್ಕೊಡುವಂಥ ಪದವಾಗಿರ್ತದೆ. ಇದಕ್ಕೆ ಶೇಪ್, ಆಕಾರ, ಇಸ್ ಇಟ್ ಶೇಪ್ಡ್ ಟವರ್ ಲೈಕ್ ಆರ್ ಸರ್ಕಲ್ ಲೈಕ್,
ಅಥವಾ ಟ್ರಯಾಂಗಲ್ ಶೇಪ್ ಅಂತೆಲ್ಲ ಬಳಸ್ತೀವಲ್ಲ, ಅದು ಯಾವ ಆಕಾರದಲ್ಲಿದೆ ಅನ್ನೋದನ್ನು ತೋರಿಸಲಿಕ್ಕೆ ಬಳಸುವಂಥ ವರ್ಡ್ಸ್ ಆಗಿರ್ತದೆ. ಜೊತೆಗೆ ಸೈಜ್, ಇಸ್ ಇಟ್ ಬಿಗ್ ಆರ್ ಸ್ಮಾಲ್ ಆರ್ ಲೀನ್ ಆರ್ ಫ್ಯಾಟ್ ಅಂತೆಲ್ಲ ಕರಿತೀವಲ್ಲ ಅದು. ಅದಲ್ಲದೆ ನೆಕ್ಸ್ಟು ಇಂಥದ್ದೇ ಇನ್ನು ಅನೇಕ, ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ನಾಮಪದದ ಅಥವಾ ಪ್ರನೌನಿನ ಅಥವಾ ಇನ್ನೊಂದು ಗುಣವಾಚಕದ ಗುಣವಿಶೇಷಗಳನ್ನು ಅಥವಾ ನಾಮಪದದ ವಿಶೇಷತೆಯನ್ನು ಹೊಗಳಲಿಕ್ಕೋ ಅಥವಾ ವರ್ಣಿಸಲಿಕ್ಕೋ ಬಳಸುವಂಥ ಎಲ್ಲ ವರ್ಡ್ಸನ್ನು ನಾವು ಕನ್ನಡದಲ್ಲಿ ಗುಣವಾಚಕ ಅಂತ ಅಥವಾ ನಾಮವಿಶೇಷಣ ಅಂತ ಕರೆದ್ರೆ ಇಂಗ್ಲೀಷಲ್ಲಿ ಆನ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಇದು ಏನನ್ನು ಕ್ವಾಲಿಫೈ ಮಾಡುತ್ತೆ ಅಂದರೆ ಜನರಲಿ ನೌನ್ ಅಥವಾ ಪ್ರನೌನ್ ಜೊತೆಗೆ ಅನದರ್ ಅಡ್ಜೆಕ್ಟಿವ್ನ ಕ್ವಾಲಿಫೈ ಮಾಡುತ್ತೆ. ಕ್ವಾಲಿಫೈ ಮಾಡೋದ್ರೆ ಅದರ ಮೌಲ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಥ್ರೂ ಎಕ್ಸಾಂಪಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿ. Now, if we know, here is a sentence. Black cow gives white milk. Once again, I have to repeat. Black cow gives white milk. Andre no. In this sentence, here, the underlined words, these two underlines, what are? Black and white. These two words are underlined. These two, black and white, are ಕ್ವಾಲಿಫೈಯಿಂಗ್ ದ ಕೌ ಆ್ಯಂಡ್ ದ ಮಿಲ್ಕ್. ವೈಟ್ ಅನ್ನುವಂಥದ್ದು ಮಿಲ್ಕ್ ಹೇಗಿದೆ ಅನ್ನೋದನ್ನು ಹೇಳ್ಕೊಡ್ತದೆ. ಇದೆಂಥ ಮಿಲ್ಕ್ ಅಂದರೆ ವೈಟ್ ಮಿಲ್ಕ್. ಹಾಗೆ ಈ ಕೌ ಅನ್ನೋವಂಥದ್ದು ಏನು, ಎಂಥ ಕೌ ಅದು ಅನ್ನೋದನ್ನು ಆ ಕಲರ್ ಬ್ಲ್ಯಾಕ್ ಅನ್ನೋದು ಹೇಳ್ಕೊಡ್ತದೆ. ಸೊ ಬ್ಲ್ಯಾಕ್ ಬಣ್ಣದ ಕೌ ವೈಟ್ ಬಣ್ಣದ ಹಾಲನ್ನು ಕೊಡ್ತದೆ. ಸೊ ದೀಸ್ ಟೂ ವರ್ಡ್ಸ್ ಆರ್ ಕ್ವಾಲಿಫೈಯಿಂಗ್ ದ ವರ್ಡ್ಸ್ ನೆಕ್ಸ್ಟ್ ಟು ದೆಮ್. ಅಂದರೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಯಾವಾಗಲೂ ಅಡ್ಜೆಕ್ಟಿವ್ ಕಮ್ಸ್ ಬಿಫೋರ್ ದ ನೌನ್. ನೇಮಿಂಗ್ ವರ್ಡ್ಗೂ ಮೊದಲೇ ಬರ್ತದೆ ಇದು. ನಿಮಗೆ ಅಡ್ವರ್ಬ್ ಬೇಡವಾಗ ಕನ್ಫ್ಯೂಸ್ ಆಗುತ್ತೆ. ಅಡ್ವರ್ಬ್ಸ್ ಕಮಿಂಗ್ ನೆಕ್ಸ್ಟ್ ಟು ದ ವರ್ಬ್ಸ್ ಆಸ್ ವೆಲ್ ಆಸ್ ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೇಮಿಂಗ್ ವರ್ಡ್ಸ್. ಅಂದರೆ ನೇಮಿಂಗ್ ವರ್ಡ್ಗಿಂತ ಮುಂಚೆನೇ ಬಂದು ನೇಮಿಂಗ್ ವರ್ಡ್ ಎಂಥದ್ದು ಅನ್ನೋದನ್ನು ಇದೇನು ಮಾಡ್ತದೆ, ಎಕ್ಸಾಗರೇಟ್ ಮಾಡ್ತದೆ ಅಥವಾ ಕ್ವಾಲಿಫೈ ಮಾಡ್ತದೆ ಅಥವಾ ಡಿಸ್ಕ್ರೈಬ್ ಮಾಡ್ತದೆ. ಇದು ಬೇಸಿಕ್ ಕಾನ್ಸೆಪ್ಟ್. ಇನ್ನೊಂದಷ್ಟು ಎಕ್ಸಾಂಪಲ್ನ ನೋಡೋದಾದರೆ ಆಸ್ ಲೈಕ್ ದಿಸ್. He has a sweet mango. He has a sweet mango. ಅಂದರೆ ಅವನು ಒಂದು ಸ್ವೀಟ್ ಆದ ಮ್ಯಾಂಗೋವನ್ನು, ಮಾವಿನ ಹಣ್ಣನ್ನು ಹೊಂದಿದ್ದಾನೆ. ಅವನ ಹತ್ರ ಒಂದು ಸ್ವೀಟ್ ಆದ ಮ್ಯಾಂಗೋ ಇದೆ. ಅಂದರೆ ಇಲ್ಲಿ ಈ ಸೆಂಟೆನ್ಸಲ್ಲಿ ಏನು, ಯಾವುದು ಅಬ್ಜೆಕ್ಟಿವ್ ಅಂತಂದರೆ ಮ್ಯಾಂಗೋ ಎಂಥದ್ದು ಅನ್ನುವಂಥದ್ದು ಅಬ್ಜೆಕ್ಟಿವ್. ಸೊ ಮ್ಯಾಂಗೋ ಎಂಥದ್ದು, ಇಲ್ಲಿ ಮ್ಯಾಂಗೋ ಎಂಥದ್ದು ಅಂತಂದರೆ ಸ್ವೀಟ್ ಆಗಿದೆ. ಎಲ್ಲವೂ ಸ್ವೀಟ್ ಆಗಿರಲ್ಲ, ಕೆಲವೊಂದು ಪವರ್ ಆಗಿರುತ್ತೆ. ನೋಡಿ ಈ ಸ್ವೀಟ್ ಅಂತಕ್ಕಂಥದ್ದು, ಈ ಮ್ಯಾಂಗೋ ಹೇಗಿದೆ ಅನ್ನೋದನ್ನು ಹೇಳ್ಕೊಡುವಂಥ ವರ್ಡ್ ಆಗಿದೆ ಸ್ವೀಟು. ಸ್ವೀಟ್ ಒಂದೇನೋ ಈ ಸೆಂಟೆನ್ಸ್. ನಾ ಆಲ್ಸೋ ಎ ಹೌ ಮೆನಿ ಮ್ಯಾಂಗೋ ಎ ಹ್ಯಾಸ್. ಇವನ ಹತ್ರ ಎಷ್ಟು ಮ್ಯಾಂಗೋ ಇದೆ ಅನ್ನೋದು ಇಲ್ಲಿ ಕ್ವಾಂಟಿಟಿನೂ ಹೇಳುತ್ತೆ, ಮತ್ತು ಅದರ ಟೇಸ್ಟ್ ಅಥವಾ ಅದರ ಕ್ವಾಲಿಟಿ ಸ್ವೀಟ್. ಸೊ ಈ ಮ್ಯಾಂಗೋ ಅನ್ಲಿಕ್ಕೆ ಈ ಎರಡು ಅಡ್ಜೆಕ್ಟಿವ್ಸನ್ನು ಅಟ್ ಎ ಟೈಮ್ ಬಳಸಬಹುದು. ಬರ್ತದೆ ಕೆಲವೊಂದು ಸಲ ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಬರ್ತವೆ. ಹಾಗಾಗಿ ಒಂದೇ ಒಂದು ಅಡ್ಜೆಕ್ಟಿವ್ ಇರ್ತದೆ ಅಂತ ಅನ್ಕೋಬಾರ್ದು. ಇನ್ ದಿಸ್ ಸೆಂಟೆನ್ಸ್ ಪರ್ಟಿಕ್ಯುಲರ್ಲಿ ಎ ಆ್ಯಂಡ್ ಸ್ವೀಟ್ ಬೋತ್ ಆರ್ ಯೂಸಿಂಗ್ ಆಸ್ ಅಡ್ಜೆಕ್ಟಿವ್ ವರ್ಡ್ಸ್ ಟು ಕ್ವಾಲಿಫೈ ದ ನೇಮಿಂಗ್ ವರ್ಡ್ ನೌನ್. ಕ್ಲಿಯರ್? ನೆಕ್ಸ್ಟ್, ದೀಸ್ ಆರ್ ಮೈ ಓನ್ ಪೆನ್ಸ್. ಸೇ ದೀಸ್ ಆರ್ ಮೈ ಓನ್ ಪೆನ್ಸ್. ಅಂದರೆ ಈ ಎರಡೂ ಪೆನ್ನುಗಳು, ದೀಸ್ ಈ ಎರಡೂ ಪೆನ್ನುಗಳು ಯಾರ ಪೆನ್ನುಗಳು ಅಂದರೆ ಮೈ ಓನ್ ಪೆನ್ಸ್, ನನ್ನ ಪೆನ್ನುಗಳಾಗಿವೆ. ಈ ಎರಡೂ ಕೂಡ ನನ್ನ ಪೆನ್ನುಗಳಾಗಿವೆ. ಹಾಗೆ ದೇ ಹ್ಯಾವ್ 5 ಬ್ಯೂಟಿಫುಲ್ ಫ್ಲವರ್ಸ್. ದೇ ಹ್ಯಾವ್ 5 ಬ್ಯೂಟಿಫುಲ್ ಈಸ್ ಆಲ್ಸೋ ಬ್ಯೂಟಿಫುಲ್ ಫ್ಲವರ್ಸ್. ಅಂದರೆ ಅವರು 5 ಸುಂದರವಾದ ಫ್ಲವರ್ಸನ್ನು ಇಟ್ಕೊಂಡಿದ್ದಾರೆ. ಅವ್ರ ಹತ್ರ 5 ಸುಂದರವಾದಂಥ ಬ್ಯೂಟಿಫುಲ್ ಫ್ಲವರ್ಸ್ ಇದೆ. ಸೊ ಈ ಸೆಂಟೆನ್ಸಲ್ಲಿ ಇಲ್ಲಿ ದೀಸ್ ಮತ್ತು ದೇ ಇವೆರಡು ಪ್ರೊನೌನ್ಸ್ ಅಲ್ವಾ? ಕನ್ಫ್ಯೂಷನ್ ಆಗುತ್ತಲ್ವಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇವು ದೀಸ್ ಮತ್ತು ದೇ ಸಮಟೈಮ್ಸ್ ದೇ ಮೇ ಬಿ ಪ್ರೊನೌನ್ಸ್, ಸಮಟೈಮ್ಸ್ ದೇ ಕುಡ್ ಬಿ ಬಟ್ ಅಡ್ಜೆಕ್ಟಿವ್. ಅಂದರೆ
ಇಲ್ಲಿ ನಮಗೆ ಏನು ಹೇಳಿ ಕೊಡ್ತೇವೆ ಅಂದರೆ ಅವು ಯಾರವು, ಯಾರಿಗೆ ಸಂಬಂಧಪಟ್ಟವು ಅನ್ನೋದನ್ನ ತೋರಿಸ್ಲಿಕ್ಕೆ ಬಳಸ್ತೀವಿ. ಹಾಗೆ ಇಲ್ಲಿ ಓನ್ ಅಂದರೆ ಯಾರದು, ಅಥವಾ ಸ್ವಂತದ್ದು, ಅಥವಾ ಬೇರೆಯವ್ರದ್ದು, ಅಥವಾ ಸುಮ್ಮನೆ ಟೆಂಪ್ರವರಿಗೆ ಇಸ್ಕೊಂಡಿದ್ವೋ ಏನೋ ಅದನ್ನು ಸಜೆಸ್ಟ್ ಮಾಡುವಂಥದ್ದು. ಅಂದರೆ ಪೆನ್ನು ಎಂಥದ್ದು, ನಿನ್ನ ಹತ್ರ ಇರೋ ಪೆನ್ನು ಎಂಥ ಪೆನ್ನು ಅಥವಾ ಯಾರ ಪೆನ್ನು ಅಲ್ಲಿ. ಇಲ್ಲಿ 5 ಅನ್ನೋದು ಕ್ವಾಂಟಿಟಿಯನ್ನು ತೋರಿಸುತ್ತೆ, ಬ್ಯೂಟಿಫುಲ್ ಅನ್ನೋದು ಅದರ ಫೇರ್ನೆಸ್ಸನ್ನು, ಅದರ ಕ್ವಾಲಿಟಿಯನ್ನು ತೋರಿಸುತ್ತೆ, ಫ್ಲವರ್ಸನ್ನು. ಸೊ ಇಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ಬಳಸ್ತಾ ಹೋದರೆ ಖಂಡಿತ ಅವರ್ ಲರ್ನಿಂಗ್ ಜರ್ನಿ ವಿಲ್ ಬಿ ಬ್ಯೂಟಿಫುಲ್. ಅದು ಕೂಡ ತುಂಬ ಬ್ಯೂಟಿಫುಲ್ ಜರ್ನಿ ಅಂತ ಅನಿಸ್ಕೊಳ್ತದೆ. ಸೊ ನಾವು ಕನ್ಫ್ಯೂಸನ್ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಮತ್ತೊಮ್ಮೆ ನೋಡಿದ್ರೆ ನಿಮಗೆ ಮನವರಿಕೆ ಆಗ್ತದೆ. ಸೊ ಈಗ ನೆಕ್ಸ್ಟು ಇಲ್ಲೊಂದು 2 ಲೆಟರ್ ಬಂದಿದ್ದೀನಿ. ಏನಿದು, ಏನು ಹೇಳಿ, TA ಅಂದರೆ ಟಾಟಾ ಮಾಡೋ ಟೈಮಲ್ಲ, ಟೇಕಿಂಗ್ ಆ್ಯಕ್ಷನ್. ಯಾರು ನಾವು ಆ್ಯಕ್ಷನ್ ಟೇಕರ್ ಆಗ್ತೀವೋ, ಇಫ್ ವಿ ಟೇಕ್ ಆ್ಯಕ್ಷನ್ ದೆನ್ ಓನ್ಲಿ ವಿ ಕ್ಯಾನ್ ಸರ್ವೈವ್ ಅವರ್ ಸೆಲ್ಫ್. ಕೇಳಿ ಬಿಟ್ಬಿಟ್ರೆ ಆಗೋಲ್ಲ, ನಾವು ಆ್ಯಕ್ಷನ್ ಮಾಡಬೇಕು. ಏನು ಆ್ಯಕ್ಷನ್ ಮಾಡಬೇಕು ಅಂದರೆ, ನೀವು ಇಂಥದ್ದೇ ಕೆಲವೊಂದು ಸೆಂಟೆನ್ಸ್ಗಳನ್ನು ವರ್ಡ್ಸ್ ಮೇಲೆ, ಅಂದರೆ ಯಾವ ಅಬ್ಜೆಕ್ಟಿವ್ ಮೇಲೆ ಇಷ್ಟವೋ ಆ ಅಬ್ಜೆಕ್ಟಿವ್ನ ಬಳಸ್ಕೊಂಡು ನೀವು 2-3 ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಿದ್ರೆ, ಡೈಲಿ ಅಟ್ಲೀಸ್ಟ್ ಒಂದೊಂದು ವರ್ಡನ್ನು, ಒಂದೊಂದು ಸೆಂಟೆನ್ಸನ್ನು ಕಲಿತ್ಕೊಂಡು ಹೋದರೆ ಆ ಸೆಂಟೆನ್ಸಲ್ಲಿ ಕಂಪಲ್ಸರಿಯಾಗಿ ಅಬ್ಜೆಕ್ಟಿವ್ ಬರೋ ಹಾಗೆ ನೀವು ಮಾಡ್ಕೊಂಡು ಹೋದರೆ ಖಂಡಿತ ಯು ಕ್ಯಾನ್ ಇಂಪ್ಲಿಮೆಂಟ್ ಯುವರ್ ಸೆಲ್ಫ್ ಡೈಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಅದಕ್ಕೂ ಮೊದಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಅಪ್ಲೋಡಿಂಗ್ ನೋಟಿಫಿಕೇಷನ್ಸ್ ಫಸ್ಟ್ ನಿಮಗೆ ಬರ್ತದೆ. ನೀವು ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿದ್ರೆ ಖಂಡಿತ ಇಂಥದ್ದೇ ಎಸೆನ್ಷಿಯಲ್ ಮತ್ತು ನೀಡೆಡ್ ವಿಡಿಯೋಸ್ ಬರ್ತವೆ. ಈ ಸೀರೀಸ್ ಮುಗಿದ ಮೇಲೆ ಖಂಡಿತ ನಮ್ಮ ಚಾನಲ್ ಕೂಡ ಕಾನ್ವರ್ಸೇಷನ್, ಸ್ಪೋಕನ್ ಇಂಗ್ಲೀಷ್ ಬರ್ತದೆ. ಸ್ಪೋಕನ್ ಇಂಗ್ಲೀಷ್ನ ಎಲ್ರಿಗೂ ಕಲಿಸಿ ಕರ್ನಾಟಕದ ಕಟ್ಟ ಕಡೆಯ ವಿದ್ಯಾರ್ಥಿ ಕೂಡ ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ ಆಗಬೇಕು ಅನ್ನೋದೇ ನನ್ನ ನಿಜವಾದ ಇಂಟೆನ್ಷನ್. ಹಾಗಾಗಿ ಸ್ಲೋ ಆದರೂ ಪರವಾಗಿಲ್ಲ, ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನೀಟಾಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಮೂಡಿಸ್ಬಿಟ್ಟು ಆಮೇಲೆ ಮುಂದೆ ಹೋಗುವ ಅಂದ್ಕೊಂಡು ನಾವು ಹೋಗಿದ್ದೇ ಹೊರತು ಟ್ರೆಂಡಿಂಗನ್ನು ಫಾಲೋ ಮಾಡಬಾರ್ದೇ ಹೊರತು, ನಾವು ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಜಾಣ್ಮೆ ಅನ್ನೋದು ಆಟೋಮೆಟಿಕಲಿ ಬರ್ತದೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್ ಟಿಲ್ ಅವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.